ವಿಧಾನ ಪರಿಷತ್ ಮಾಜಿ ಸದಸ್ಯರಾಗಿದ್ದ ದಿವಂಗತ ಅವರು ಸಹ ಇವತ್ತು ಮೀರ್ ಅಜೀಜ್ ಅಹಮದ್ ರವರು ಅವರನ್ನು ಸ್ಮರಣೆ ಮಾಡ್ಕೊಳ್ತೇವೆ. ಸಂಘ ಅವರು ಸಹ 2 ಲಕ್ಷ ಹಣವನ್ನು ಕೊಟ್ಟಿದ್ರು. ಅದಾದ ನಂತರದಲ್ಲಿ ಮಾನ್ಯ ಕೆ ಈಶ್ವರಪ್ಪನವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಆದಂಥ ಸಂದರ್ಭದಲ್ಲಿ ಆ ಒಂದು ಭವನಕ್ಕೆ ಹೆಚ್ಚಿನ ತನ್ನ ಅನುದಾನವನ್ನು ಸರ್ಕಾರದಿಂದ ಸುಮಾರು 25-30 ಲಕ್ಷ ಹಣವನ್ನು ಅವರು ಕ್ರೋಢೀಕರಿಸಿ ಈ ಒಂದು ಸಮುದಾಯಕ್ಕೆ ಭವನಕ್ಕೆ ತಮ್ಮ ಅನುದಾನವನ್ನು ಕೊಟ್ಟರು. ತದನಂತರದಲ್ಲಿ ಅನೇಕ ದಾನಿಯರು, ಸಮಾಜದ ಬಾಂಧವರು ಅನೇಕರು ಸಹಾಯದಾನವನ್ನು ಮಾಡಿದ್ದಾರೆ. ಮಹಿಳಾ ಸಂಘದ ಈ ಒಂದು ಪ್ರಥಮ ಸಮುದಾಯ ಭವನ ಜಿಲ್ಲೆಯಲ್ಲಿ ಹದ್ದಲ್ಲಿ ನಮ್ಮ ಸಮಾಜದ ವತಿಯಿಂದ ಆಗ್ತಾ ಇರ್ತಕ್ಕಂಥದ್ದು ಬಹಳ ಒಂದು ಶ್ಲಾಘನೀಯವಾಗಿರ್ತಕ್ಕಂಥ ವಿಚಾರ. ಆ ದೃಷ್ಟಿಯಲ್ಲಿ ಈ ಒಂದು 4ನೇ ತಾರೀಕು ನಡೆಯುವಂಥ ಕಾರ್ಯಕ್ರಮಕ್ಕೆ ತಾವುಗಳು ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ತಾವು ಸಹ ಆ ದಿನ ಬಂದು ತಾವೆಲ್ಲರ ಸಹಕಾರವನ್ನು ಕೊಡಬೇಕು ಅಂತೇಳಿ ನಾನು ಮಹಿಳಾ ಸಂಘದ ಸಲಹೆಗಾರನಾಗಿ ಇಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದೇನೆ. ಆ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗವಹಿಸಬೇಕು, ಹೆಚ್ಚಿನ ಒಂದು ಪ್ರಚಾರವನ್ನು ಕೊಡಬೇಕು ಅಂತೇಳಿ ಪ್ರಥಮವಾಗಿ ನಮ್ಮ ಶೆಟ್ಟಿ ಸಮಾಜದ ಮಹಿಳಾ ಸಂಘದವರು ಈ ಒಂದು ಪತ್ರಿಕಾಗೋಷ್ಠಿ ಕಾರ್ಯಕ್ರಮದಲ್ಲಿ ಇದೇ ಪ್ರಥಮವಾಗಿ ಭಾಗವಹಿಸ್ತಾ ಇದ್ದಾರೆ. ಭವನವು ಒಂದು ಸಣ್ಣ 40-60ರ ಒಂದು ಇದೆ, ಸುಮಾರು 80 ಲಕ್ಷ ಹಣ ವೆಚ್ಚದಲ್ಲಿ ಮಹಡಿ, ನೆಲಮಾಡಿ ಮತ್ತು ಮೊದಲನೇ ಮಾಡಿಯ ಒಂದು ಇದರಲ್ಲಿ ಒಂದು ಸಮುದಾಯ ಭವನ, ಒಂದು ಭೋಜನಾಲಯದ ಒಂದು ಕಟ್ಟಡವನ್ನು ಮಾಡಿದ್ದೇವೆ. ಇದು ಸಾರ್ವಜನಿಕರಿಗೆ ಎಲ್ಲರಿಗೂ ಉಪಯೋಗ ಆಗುವಂಥ ರೀತಿಯಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೇವೆ. 4ನೇ ತಾರೀಕು ಲೋಕಾರ್ಪಣೆ ಮಾಡ್ತಕ್ಕಂಥ ಕಾರ್ಯದಲ್ಲಿ ಎಲ್ಲ ಮಾನ್ಯ ಗಣ್ಯರನ್ನೆಲ್ಲ ಈಗಾಗಲೇ ಆಹ್ವಾನಿಸಿದ್ದೇವೆ, ಅವರನ್ನು ಭೇಟಿ ಮಾಡಿದ್ದೇವೆ, ಅವರಿಗೆ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಎಲ್ಲನೂ ಆಮಂತ್ರಣ ಕೊಟ್ಟಿದ್ದೇವೆ. ಆ ನಿಟ್ಟಿನಲ್ಲಿ ಕೆ ಈಶ್ವರಪ್ಪನವರು ಭವನದ ಉದ್ಘಾಟನೆಯನ್ನು ಮಾಡ್ತಾರೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಧು ಬಂಗಾರಪ್ಪನವರು ಆ ಒಂದು ಈಶ್ವರಪ್ಪನವರು ಸಭಾಂಗಣವನ್ನು ಉದ್ಘಾಟನೆ ಮಾಡ್ತಾರೆ. ಲೋಕಸಭಾ ಸದಸ್ಯರಾದಂಥ BI ರಾಘವೇಂದ್ರ, ಶಾಸಕರಾಗಿರ್ತಕ್ಕಂಥ ಚನ್ನಬಸಪ್ಪನವರು, ಬಲ್ಕೀಶ್ ಭಾನೂರವರು, ಅರುಣ್ನವರು, ಧನಂಜಯ ಸಜ್ಜಿಯವರು ಶಾಸಕರು, ನಮ್ಮ ರಮೇಶ್ ರವರು ಮಾಜಿ ಪ್ರಾಧಿಕಾರದ ಅಧ್ಯಕ್ಷರು, ಅದೇ ರೀತಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಶೋಭಾರವರು ಜಿಲ್ಲಾಧಿಕಾರಿಗಳು, ನಮ್ಮ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಯನುಮಪತಿಯವರು, ಈ ನಮ್ಮ ಸಮಾಜದ ತಹಶೀಲ್ದಾರರಾಗಿರ್ತಕ್ಕಂಥ ಶ್ರೀಮತಿ ಅಶ್ವಿನಿರವರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ. ಅವರು ಬೆಂಗಳೂರಿನಲ್ಲಿದ್ದಾರೆ, ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ಅದೇ ರೀತಿ ಸಮಾಜದ ಅನೇಕ ಹಿರಿಯ ಮುಖಂಡರನ್ನ ಬೇರೆ ಬೇರೆ ಭಾಗಗಳಿಂದ ಸಮಾಜದ ಒಂದು ಕೆಲಸದಲ್ಲಿ ತೊಡಗಿಸತಕ್ಕಂಥ ಎಲ್ಲ ದಾನಿಗಳನ್ನು ಈ ಒಂದು ಆಹ್ವಾನ ಪತ್ರಿಕೆಯಲ್ಲಿ ಪ್ರಕಟವನ್ನು ಮಾಡಿದ್ದೇವೆ. ತಾವು ಇದನ್ನು ಹೆಚ್ಚಿನ ಪ್ರಚಾರವನ್ನು ಪಡಿಸಿ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಯನ್ನು ಕೋರುವಂಥ ಕಾರ್ಯವನ್ನು ನಾವು ಮಾಡಬೇಕು ಅಂತೇಳಿ ನಾನು ಸಹ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಒಂದು ವಿನಂತಿಯನ್ನು ತಮ್ಮ ಮೂಲಕ